ಜೈ ರಾಮಕೃಷ್ಣ. ನಮಸ್ತೆ. ಮಹಾಚೈತನ್ಯದ ಕಿಡಿಗಳು ಸದ್ಗ್ರಂಥಾಧ್ಯಯನಕ್ಕೆ ಸದ್ಭಕ್ತರೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಲೇಖಕರ ನುಡಿಗಳನ್ನು ನೋಡಿದ್ದೆವು. ಈಗ ಮೂಲ ಕೃತಿಗೆ ಅಂದರೆ ಬಂಗಾಳಿಯಲ್ಲಿ ಬರೆದಂತಹ ಕೃತಿಗೆ ಮುನ್ನುಡಿ. ಶ್ರೀರಾಮಕೃಷ್ಣರ ನೇರ ಶಿಷ್ಯರಲ್ಲೊಬ್ಬರಾದ ಪೂಜ್ಯ ಸ್ವಾಮಿ ತುರಿಯಾನಂದರೊಮ್ಮೆ ಹೇಳಿದರು, ಸ್ವಾಮೀಜಿ ನಮಗೆ ತೀರಾ ಹತ್ತಿರವಿದ್ದರು, ಹಾಗಾಗಿ ಅವರನ್ನು ನಮ್ಮ ಸ್ವಾಮೀಜಿ ಎಂದೇ ಭಾವಿಸುತ್ತಿದ್ದೆವು. ಅವರು ಬೇರೊಂದು ಉನ್ನತ ಲೋಕಕ್ಕೆ ಸೇರಿದವರು ಎಂಬುದು ಮರೆತೇ ಹೋಗುತ್ತಿತ್ತು. ಆದ್ದರಿಂದಲೇ ಅವರ ಮಹಾಸಮಾಧಿಯ ನಂತರ ನಮಗಾದ ವ್ಯಥೆ ಹೇಳತೀರದು. ಆದರೆ ಸ್ವಲ್ಪ ಕಾಲವಾದರೂ ಅವರು ನಮ್ಮೊಂದಿಗೆ ನಮ್ಮಂತೆಯೇ ಇದ್ದರಲ್ಲ, ನಾವೇ ಧನ್ಯರು. ತುರಿಯಾನಂದರು ಬ್ರಹ್ಮಜ್ಞಾನಿಗಳು, ಇನ್ನು ಸಾಮಾನ್ಯರು ಸ್ವಾಮಿ ವಿವೇಕಾನಂದರ ಅಸಾಧಾರಣ ವ್ಯಕ್ತಿತ್ವವನ್ನು ಕಿಂಚಿತ್ತಾದರೂ ಅರಿಯಲು ಸಾಧ್ಯವೇ? ಸ್ವಾಮೀಜಿಯ ಸೋದರ ಸನ್ಯಾಸಿಗಳು ಮತ್ತು ಇತರ ಸಂಗಡಿಗರು ಸ್ವಾಮೀಜಿ ಮತ್ತು ಶ್ರೀರಾಮಕೃಷ್ಣರು ಒಂದೇ ಎಂದು ತಿಳಿದಿದ್ದರು. ಸ್ವಾಮೀಜಿ ಎಂದೊಡನೆ ಅವರ ಹೃದಯ ಭಕ್ತಿ ಗೌರವಗಳಿಂದ ತುಂಬಿ ಬರುತ್ತಿತ್ತು. ಇವರೆಲ್ಲ ಅವತಾರ ಪುರುಷನ ಸಹಾಯಕರಾಗಿ ಬಂದಿದ್ದವರು. ಹೀಗಿರುವಾಗ ಸಾಮಾನ್ಯರಿಗೆ ಸ್ವಾಮೀಜಿಯ ಅಲೌಕಿಕ ವ್ಯಕ್ತಿತ್ವದ ಇಣುಕು ನೋಟ ಲಭಿಸುವುದು ಎಷ್ಟು ದುರ್ಲಭ. ನಮಗೆ ಸೂರ್ಯನ ಸಂಪರ್ಕ ದೊರೆಯುವುದು ಅದರ ಕಿರಣಗಳಿಂದ. ಹಾಗೆ ಪ್ರಖರ ಸೂರ್ಯನಂತಹ ವ್ಯಕ್ತಿತ್ವದ ಸ್ವಾಮೀಜಿ ಬಗ್ಗೆ ಒಂದಿಷ್ಟಾದರೂ ತಿಳಿಯಬೇಕಿದ್ದರೆ ಅದು ಅವರ ಸನ್ಯಾಸಿ ಶಿಷ್ಯರೆಂಬ ಕಿರಣಗಳ ಮೂಲಕ ಮಾತ್ರ. ಸ್ವಾಮೀಜಿಯವರ ಸನ್ಯಾಸಿ ಶಿಷ್ಯರ ಉಜ್ವಲ ಜೀವನಗಳಿಂದ ರಾಮಕೃಷ್ಣ ಮಠ ಇನ್ನಷ್ಟು ತೇಜೋಮಯವಾಗಿದೆ. ಅನನ್ಯ ಗುರುಭಕ್ತಿ, ಸ್ವಾಮೀಜಿ ಬೋಧಿಸಿದ ತ್ಯಾಗ ಸೇವೆಗಳೆಂಬ ಆದರ್ಶಗಳ ಪರಿಪೂರ್ಣ ಅನುಷ್ಠಾನ, ಅವರಲ್ಲಿ ಪ್ರತಿಯೊಬ್ಬರ ಜೀವನವೂ ಸ್ವಾಮೀಜಿಯವರು ಬೋಧಿಸಿದ ಆದರ್ಶಗಳೇ ಮೈದಳೆದು ಬಂದಂತಿದ್ದವು. ಅವರೆಲ್ಲ ಸ್ವಾಮೀಜಿಯವರ ಜೀವನ ಮತ್ತು ವ್ಯಕ್ತಿತ್ವದ ಜೀವಂತ ಭಾಷ್ಯಗಳೇ ಆಗಿದ್ದರು. ಸ್ವಾಮೀಜಿಯ ಜೀವನ ಮತ್ತು ವ್ಯಕ್ತಿತ್ವದ ಒಳಗೆ ಸ್ವಲ್ಪವಾದರೂ ಪ್ರವೇಶಿಸಬೇಕಿದ್ದರೆ ಅದು ಈ ಶ್ರೇಷ್ಠ ವ್ಯಕ್ತಿಗಳ ಬದುಕನ್ನು ಅಧ್ಯಯನ ಮಾಡುವ ಮೂಲಕವೇ. ಶ್ರೀರಾಮಕೃಷ್ಣರ ಶಿಷ್ಯರ ಸಂಕ್ಷಿಪ್ತ ಹಾಗೂ ವಿವರವಾದ ಜೀವನ ಕಥನಗಳು ಪ್ರಕಟವಾಗಿವೆ. ಆದರೆ ಸ್ವಾಮೀಜಿಯವರ ಶಿಷ್ಯರ ಜೀವನ ಕಥನಗಳು ಇದುವರೆಗೂ ಪ್ರಕಟವಾಗಿರಲಿಲ್ಲ. ಈ ಮಹಾತ್ಮರ ಬದುಕಿನ ಬಗ್ಗೆ ಅಧಿಕೃತವಾದ ಪುಸ್ತಕವೊಂದರ ಅಗತ್ಯವಿತ್ತು. ಸ್ವಾಮಿ ವಿವೇಕಾನಂದರು ಜನಿಸಿ 100 ವರ್ಷಗಳು ಸಂದಿವೆ. ಈ ಪುಣ್ಯ ಸಂದರ್ಭದಲ್ಲಿ ಅನೇಕರು ಸ್ವಾಮೀಜಿಯ ಜೀವನ ಮತ್ತು ಸಂದೇಶಗಳ ಬಗ್ಗೆ ಅನೇಕ ಭಾಷೆಗಳಲ್ಲಿ ಅನೇಕ ಉದ್ದೇಶಗಳಿಂದ ಓದುವ ಮತ್ತು ಚಿಂತಿಸುವ ಮೂಲಕ ಸ್ವಾಮೀಜಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಾರೆ. ಈ ಸಂದರ್ಭದಲ್ಲಿ ಸ್ವಾಮೀಜಿಯವರ ಸನ್ಯಾಸಿ ಶಿಷ್ಯರ ಜೀವನ ಕಥನಗಳ ಬಗೆಗಿನ ಈ ಪುಸ್ತಕ ಪ್ರಕಟವಾಗುತ್ತಿರುವುದು ನಿಜಕ್ಕೂ ಪ್ರಸ್ತುತವಾಗಿದೆ. ರಾಮಕೃಷ್ಣ ಮಿಷನ್ ಶಾರದಾ ಪೀಠ ಈ ಪುಸ್ತಕದ ಪ್ರಕಟಣೆಗೆ ಮುಂದಾಗಿರುವುದು ನನಗೆ ಸಂತೋಷವನ್ನುಂಟು ಮಾಡಿದೆ. ಅವರ ಪ್ರಯತ್ನಗಳು ಅತ್ಯಂತ ಶ್ಲಾಘನೀಯ. ಸ್ವಾಮಿ ಅಬ್ಜಜಾನಂದ ರಚಿತ ಸ್ವಾಮೀಜೀರ್ ಪದಪ್ರಾಂತೆ ಮೇಲೆ ಹೇಳಿದ ಕೊರತೆಯನ್ನು ನೀಗಿಸಲಿದೆ. ತನ್ನ ಕೆಲಸ ಮತ್ತು ವ್ಯಕ್ತಿತ್ವದ ಮೂಲಕ ಸ್ವಾಮೀಜಿಯವರ ಪ್ರತಿಯೊಬ್ಬ ಶಿಷ್ಯನೂ ಸ್ವಾಮೀಜಿಯವರ ವ್ಯಕ್ತಿತ್ವದ ಒಂದೊಂದು ಆಯಾಮವನ್ನು ಪ್ರತಿನಿಧಿಸಿದ್ದಾರೆ ಎಂಬುದನ್ನು ಈ ಪುಸ್ತಕ ತೋರುತ್ತದೆ. ಜೊತೆಗೆ ಅವರೆಲ್ಲ ದಿನೇ ದಿನೇ ವರ್ಧಿಸುತ್ತಿರುವ ರಾಮಕೃಷ್ಣ ಚಳವಳಿಗಾಗಿ ಎಂತಹ ತ್ಯಾಗ ಮಾಡಿದರು ಎಂಬುದೂ ತಿಳಿಯುತ್ತದೆ. ಚಳವಳಿಯ ಕಾಲಾನುಕ್ರಮ ವರದಿಯಂತೆ ತೋರಿದರೂ ಭಾಷೆ ಸರಳವಾಗಿದೆ. ವಿವರಗಳು ಕರಾರುವಾಕ್ಕಾಗಿರಬೇಕೆಂದು ಲೇಖಕರು ಇನ್ನಿಲ್ಲದಂತೆ ಶ್ರಮಿಸಿದ್ದಾರೆ ಎಂಬುದು ಸ್ಪಷ್ಟವಾಗಿ ತೋರುತ್ತದೆ. ಈ ಪುಸ್ತಕ ಎಲ್ಲರ, ಮುಖ್ಯವಾಗಿ ಯುವ ಜನತೆಯ ಗಮನವನ್ನು ಸ್ವಾಮೀಜಿಯವರ ಜೀವದಾಯಕ ಚಿಂತನೆಗಳತ್ತ ಸೆಳೆಯುತ್ತದೆ ಎಂದು ಆಶಿಸುತ್ತೇನೆ. ಈ ಪುಸ್ತಕದ ಉದ್ದೇಶ ಸಫಲವಾಗಲಿ ಎಂಬುದೇ ನನ್ನ ಪ್ರಾರ್ಥನೆ. ಇದನ್ನ
ಸ್ವಾಮಿ ಮಾಧವಾನಂದಜಿಯವರು ಬರೆದಿದ್ದಾರೆ. ಬೇಲೂರು ಮಠ 13 ಅಕ್ಟೋಬರ್ 1963ರಲ್ಲಿ. ಧನ್ಯವಾದಗಳು. ಮುಂದುವರಿದ ಅಧ್ಯಾಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಮಾತಾ.